ಫ್ರೆಂಡ್ಸ್ ನಮಸ್ತೆ. ಜಿ ಕೆ ಆನ್ಸರ್ನ ಬಿಟ್ಟಿದ್ದೀವಿ. ಓಕೆ, ಜಾಸ್ತಿ ಕ್ವಶನ್ನ ಓದೋಕೆ ಹೋಗಿಲ್ಲ. ಜಿ ಕೆ ಆನ್ಸರ್ನ ಬಿಟ್ಟಿದ್ದೀವಿ. ಸೊ ಯಾವುದೇ ಟೈಮ್ ವೇಸ್ಟ್ ಆಗದೆ ಇರೋ ಥರ ಹೋಗಿ ಅಲ್ಲಿ ನಮ್ಮ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ. ಇವಾಗ ಕನ್ನಡ ಕೀ ಆನ್ಸರ್ನ ಬಿಡ್ತಾ ಇದ್ದೀನಿ. ಇದಾದಮೇಲೆ ಇಂಗ್ಲೀಷ್ ಕೀ ಆನ್ಸರ್ನ ಬಿಡ್ತೀನಿ. ವೆಯ್ಟ್ ಮಾಡಿ, ಒಂದು 5 ನಿಮಿಷದಲ್ಲಿ ಇಂಗ್ಲೀಷ್ ಕೀ ಆನ್ಸರ್ ಕೂಡ ರೆಡಿ ಆಗುತ್ತೆ. ಇವಾಗ ಕನ್ನಡಕ್ಕೆ ಆನ್ಸರ್ನ ನೋಡ್ತಾ ಹೋಗೋಣ. ಫಸ್ಟ್ನೇ ಕ್ವಶನ್ ಬಂದುಬಿಟ್ಟು, ಸೊ ಯಾವ ಕೃತಿಗೆ 2 ಲೈನ್ಗಳು ಕೃತಿಯ ಸಾಲುಗಳು ಬಂದಿದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ 1 ಕವಿರಾಜ ಮಾರ್ಗ. ಇನ್ನು ಭರತೇಶ ವೈಭವ ಕೃತಿ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ? ಇದಕ್ಕೆ ಸಾಂಗತ್ಯ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇನ್ಕ್ಲೂಸಿವ್ ಅಂದರೆ ಇನ್ಕ್ಲೂಸಿವ್ನೆಸ್ ಅಂತ ಇದೆ. ಓಕೆ, ಇನ್ಕ್ಲೂಸಿವ್ನೆಸ್ ಅಂತ ಇದೆ. ಈಗ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ನೀವು ಕೇಳಿರ್ಬೋದು, ಬಟ್ ಇನ್ಕ್ಲೂಸಿವ್ ಅಂದರೆ ಒಳಗೊಳ್ಳುವಿಕೆ ಅಂತ. ಬಟ್ ಇಲ್ಲಿ ಇನ್ಕ್ಲೂಸಿವ್ನೆಸ್ ಅಂತ ಇದೆ. ನೀವು ಕಮೆಂಟ್ ಮಾಡಿ ಇದಕ್ಕೆ ಯಾವ್ದು ಆನ್ಸರ್ ಅಂತ. ಬಟ್ ನನಗೆ ಯಾಕೋ ಕನ್ಫ್ಯೂಷನ್ ಇದೆ ಸ್ವಲ್ಪ. ನನಗೆ ಯಾಕೋ ಒಳಗೊಳ್ಳದಿರುವಿಕೆ ಅಂತ ಅನಿಸ್ತಾ ಐತಿ. ಏಕೆಂದರೆ ಇನ್ಕ್ಲೂಸಿವ್ ಕೊಟ್ಟಿಲ್ಲ, ಅಲ್ಲಿ ಇನ್ಕ್ಲೂಸಿವ್ನೆಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಕಮೆಂಟ್ ಮಾಡಿ ನೀವು ಯಾವ್ದು ಆನ್ಸರ್ ಬಂದಿದ್ದೀರಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಒನ್ 4th ಒನ್ನಿಗೆ, ಓಕೆನಾ. ಇಲ್ಲಿ 4th ಒನ್ ಏನು ಕೊಟ್ಟಿದ್ದಾರೆ? ಚಂಬು ಶಬ್ದವನ್ನು ಬಿಡಿಸಿದರೆ ಚನ್ ಪ್ಲಸ್ ಪೋನು. ಸೊ ಇದಾಗುತ್ತೆ. ಹಂಗಾದರೆ ಚಂಬು ಆಗುತ್ತದೆ. ಇಲ್ಲಿ ಇರುವ ಚನ್ ಮೂಲಾರ್ಥ ಏನು ಅಂತ ಕೊಟ್ಟಿದ್ದಾರೆ ಅಂದರೆ ಸುಂದರವಾದ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸುಂದರವಾದ. ಸಹಜ ಪದದ ವಿರುದ್ಧ ಪದ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಬರ್ತಿದ್ದೀರಾ. ಸಹಜ ಪದ ವಿರುದ್ಧ ಪದ ಕೃತಕ. ಇನ್ನು ಕಟ್ಟಳೆ. ಸೊ ನೋಡಿ, ಅನುಕರಣವಯ ಅಂದರೆ ಸೌಂಡ್ ಮಾಡುತ್ತಲ್ಲ. ಗುಣವಾಚಕ ಅಂದರೆ ಅದು ಎಕ್ಸ್ಪ್ರೆಸ್ ದ ಕ್ವಾಲಿಟಿ ಆಫ್ ನೌನ್, ಕ್ವಾಂಟಿಟಿ ಆಫ್ ನೌನ್. ಅದು ಅಲ್ಲ. ಜೋಡಿ ಪದ ಅಂದರೆ ಈಗ ಹಣ್ಣು ಹಂಪಲು ಜೋಡಿ ಪದ, ಅದು ಕೂಡ ಅಲ್ಲ. ಈ ರೀತಿ ನೀವು ಡಿಲೀಟ್ ಮಾಡಬೇಕು ಆನ್ಸರ್ನ, ಆವಾಗ ಆನ್ಸರ್ ಸಿಗುತ್ತೆ. ಇದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಪುರಾತತ್ವ ಇಲಾಖೆಯ ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು. ಇಲ್ಲಿ ಆಪ್ಷನ್ 3 ಇದು ಎಲ್ಲರೂ ಕೂಡ ಬರೆದಿರ್ತಕ್ಕಂಥ ಆನ್ಸರ್ ಅಂತಲೇ ಹೇಳ್ಬೋದು. ಆಪ್ಷನ್ 3 ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ 8ನೇ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಓಕೆ, ತ್ವರಾ ಪದದ ಅರ್ಥ ಏನು ಅಂತ ಕೇಳಿದರೆ, ಸೊ ಇದು ಎಲ್ರಿಗೂ ಕೂಡ ಕೆಲವೊಬ್ಬರಿಗೆ ಗೊತ್ತಿತ್ತು, ಕೆಲವೊಬ್ರಿಗೆ ಗೊತ್ತಿರಲಿಲ್ಲ. ದಪ್ಪ ಅಂತ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಗದ್ಯಾಣ ಎಂದರೆ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಣದ ರೂಪ. ಆಪ್ಷನ್ 1 ಏನಿದೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ 10th ಒನ್ ಏನಿದ್ದಾರೆ ನೇಸಾಹು ಅಂತ ಇದೊಂದು ಅಂತ ಕೇಳಿದರೆ ಇದು ನೋಡಿ ದೇಸಿ ಪದ ಅಂತಪ್ಪ. ಓಕೆನಾ, ಇದು ಯಾವುದಿದು? ದೇಸಿ ಪದ. ಸಂಸ್ಕೃತ ಅಲ್ಲ, ಪ್ರಾಕೃತ ಅಲ್ಲ, ಪಾಲಿ ಅಲ್ಲ, ಇದು ದೇಸಿ ಪದ. 11ನೇದು PQRSನ ಕೊಟ್ಟಿದ್ದಾರೆ. PQRS. ಓಕೆ, ಇದಕ್ಕೆ ನನ್ನ ಪ್ರಕಾರ ಯಾವುದಪ್ಪ ಸರಿಯಾದ ಉತ್ತರ ಅಂದರೆ ಆಪ್ಷನ್, ಓಕೆನಾ, ಆಪ್ಷನ್ ಫಸ್ಟ್ ಏನು ಬರಬೇಕು? ಓಕೆ, ನನ್ನ ಪ್ರಕಾರ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ನೀವು ಯಾವುದು? ಓಕೆ, ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ ಆಪ್ಷನ್ 2 ಸರಿಯಾದ ಉತ್ತರ. ನೀವು ಯಾವುದನ್ನು ಹಾಕಿ ಬಂದಿದ್ದೀರಾ ಕಮೆಂಟ್ ಮಾಡಿ. ಓಕೆನಾ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇಲ್ಲ ದುಡುಂಚಿ ಎಂದರೆ ಅಂತ ಕೇಳಿದರೆ, ಸೊ ಇದು ಒಂದು ವಾದ್ಯ. ಓಕೆನಾ, ಇದು ಏನಾಗಿರುತ್ತೆ? ಒಂದು ವಾದ್ಯವಾಗಿರುತ್ತೆ. ಇನ್ನು ಚಕ್ಬಂದಿ ಹೊಲಗಳಲ್ಲಿ ಇದನ್ನು ಮಾಡ್ತಾರೆ, ನೋಡಿರ್ಬೋದು. ಚಕ್ಬಂದಿ ಪದದ ಮೂಲ ಕೇಳಿದರೆ ಇದು ಚಕ್ಬಂದಿ ಅಂದರೆ ಇದು ಕನ್ನಡ ಪದ ಅಂತಪ್ಪ. ಓಕೆನಾ, ಕನ್ನಡ ಪದ ಇದು. ಇನ್ನು ಧಾತುವಿಗೆ ಲಿಂಗ, ವಚನ, ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಅಂತ ಕೇಳಿದರೆ ಇದಕ್ಕೆ ಅಖ್ಯಾತ ಪ್ರತ್ಯಯ. ಓಕೆ, ಇದಕ್ಕೆ ಏನು? ಆಪ್ಷನ್ 3 ಅಖ್ಯಾತ ಪ್ರತ್ಯಯ ಸರಿಯಾದ ಉತ್ತರ. ಇನ್ನು 15ನೇ ಕ್ವಶನ್ ಇಂಗ್ಲೀಷ್ ಕೀ ಆನ್ಸರ್ನೂ ಕೂಡ ಇವಾಗ ಒಂದು 5 ನಿಮಿಷದಲ್ಲಿ ನಾವು ರೆಡಿ ಆಗ್ತಾ ಇದೆ. ಓಕೆನಾ, ಅದಕ್ಕೂ ಕೂಡ ವೆಯ್ಟ್ ಮಾಡ್ಬೋದು ನೀವು. ಇಂಗ್ಲೀಷ್ ಕೀ ಆನ್ಸರು ಕೂಡ ವೆಯ್ಟ್ ಮಾಡಿ. ಇನ್ನು ಇದನ್ನಂತೂ ಎಲ್ಲರೂ ಕೂಡ ಬರೆದಿರ್ತೀರ. ಕೋರಿಕೆ ಆರೈಕೆ ಪದಗಳು ಯಾವ ಕ್ರಿಯಾಪದಕ್ಕೆ ಗುಂಪಿಗೆ ಸೇರಿದವೆ ಅಂದರೆ ವಿದ್ಯಾರ್ಥಕ ಆಗುತ್ತೆ. ಇನ್ನು ಪರಿಮಾಣವಾಚಕಕ್ಕೆ ಉದಾಹರಣೆ ಕೇಳಿದರೆ, ಸೊ ಪರಿಮಾಣವಾಚಕ ಅಂದರೆ ಅಷ್ಟು ಇಷ್ಟು ಅಂತ ಹೇಳ್ತೀವಿ. ಇದು ಪರಿಮಾಣವಾಚಕಕ್ಕೆ ಉದಾಹರಣೆ ಆಗಿರುತ್ತೆ. ಇನ್ನು ಛದ್ಮ ಇದರ ಸಮಾನಾರ್ಥಕ ಪದ ಛದ್ಮವೇಷ ಅಂತ ಹೇಳ್ತೀವಿ. ಓಕೆ, ಈ ರೀತಿ ನಾವು ಛದ್ಮವೇಷ ಅಂತ ಕೇಳಿರ್ತೀವಿ ನಾವೆಲ್ಲ ಕಡೆ. ಸೊ ಅದ್ರ ಬೇಸಿಸ್ ಮೇಲೂ ಕೂಡ ನೀವು ಆರಾಮಾಗಿ ಹಾಕ್ಬರ್ಬೋದಾಗಿತ್ತು. ವೇಷಾಂತರ ಅಂತ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮೋಕ್ಷ ಇದರ ಸಮಾನಾರ್ಥಕಗಳು. ಓಕೆ, ಈ ವರ್ಡನ್ನು ಕೂಡ ಎಲ್ಲರೂ ಕೂಡ ಆರಾಮಾಗಿ ಕೇಳಿರ್ತೀರ. ಓಕೆ, ಇದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ವೃದ್ಧಿ ಪದದ ವಿರುದ್ಧ ಪದ. ವೃದ್ಧಿ ಅಂದರೆ ಬೆಳವಣಿಗೆ. ಓಕೆನಾ, ಇದಕ್ಕೆ ವಿರುದ್ಧ ಪದ ಕ್ಷೀಣಿಸೋದು ಅಂತ. ಕ್ಷಯ ಅಂದ್ರೇನು? ಕ್ಷೀಣಿಸೋದು. ಓಕೆನಾ. ಇಲ್ಲಿ 20ನೇ ಕ್ವಶನಿಗೆ ಅಲ್ಲಿ ಸಪ್ತಮಿ ಪ್ರತ್ಯಯದೊಂದಿಗೆ ಗೆ ಪ್ರತ್ಯಯಕ್ಕೆ ಪಲ್ಲಟಗೊಳಿಸಿದರೆ ಅರ್ಥ ಕೆಡದಂತೆ ಅಂತ ಹೇಳಿದರೆ ಇದಕ್ಕೆ ನನ್ನ ಪ್ರಕಾರ ಆಪ್ಷನ್ 3 ಅನಿಸುತ್ತೆ. ಬಟ್ ಓಕೆನಾ, ಕೆಲವೊಬ್ಬರು ಆಪ್ಷನ್ 1 ಅಂತ ಹೇಳ್ತಿದ್ದಾರೆ. ನೀವು ಯಾವ್ದು ಹಾಕಿ ಬಂದಿರ, ನಿಮಗೆ ಯಾವ್ದು ಕರೆಕ್ಟ್ ಅನ್ನಿಸ್ತಿದೆ ನೋಡಿ ಚೆಕ್ ಮಾಡಿ. ಬಟ್ ಆಪ್ಷನ್ 3 ಅಂತ ಅನ್ನಿಸ್ತಾ ಇದೆ.
ಓಕೆನಾ, ಇದು ಹಂಗೆ ಇಟ್ಕೊಳ್ಳಿ ಕ್ವಶನ್ ಮಾರ್ಕು. ಇನ್ನು ನೆಕ್ಸ್ಟ್ ಒನ್, ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಅಂದರೆ ಪಿ ಕ್ಯೂ ಆರ್ ಎಸ್ ನೀಟಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ 3 ಏನಿದೆ, ಆಪ್ಷನ್ 3 ಕ್ಯೂ ಪಿ ಎಸ್ ಆರ್ ಸರಿಯಾದ ಉತ್ತರ ಆಗಿರುತ್ತೆ. ಕ್ಯೂ ಪಿ ಎಸ್ ಆರ್ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು, ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಅಂತ ಇದೆ. ಇನ್ನು ಚರ್ಮ ತೊಳೆದರೆ ಕರ್ಮ ಓದೀತೆ. ನೀವು ಏನೇ ಚರ್ಮ ತೊಳ್ಕೊಬೋದು, ಆದರೆ ಕರ್ಮ ಹೋಗುತ್ತಾ ಇಲ್ಲ ತಾನೇ. ಸೊ ಇದು ವೆರಿ ಈಸಿ ಕ್ವಶನ್. ಇನ್ನು ನೆಕ್ಸ್ಟ್, ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತದೆ. ಇದನ್ನು ಏನಂತೀವಿ? ಇದು ಎಣ್ಣೆ ಅಂತಿದ್ವಿ ಫಸ್ಟ್, ಇವಾಗ ಆಯಿಲ್ ಅಂತ ಹೇಳ್ತೀವಿ. ಇದು ಅರ್ಥದಲ್ಲಿ ವಿಕಾಸ ಹೊಂದಿದೆ ಅಂತ. ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು ಭಾವುಕತೆ, ಪ್ರಕೃತಿ, ಪ್ರೇಮ, ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದು ಅಂತ ಕೇಳಿದರೆ, ಇನ್ನು ಇದಕ್ಕೆ ನವೋದಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸ್ವಲ್ಪ ಕ್ವಶನ್ ಇದ್ದಾವೆ, ಇಂಗ್ಲೀಷ್ ಕೀ ಆನ್ಸರ್ ರೆಡಿ ಆಗುತ್ತೆ, ನೋಡ್ತಾ ಹೋಗಿ. ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಇದನ್ನು ಯಾರು ಹೇಳಿದರು? ರಾಬರ್ಟ್ ಕಾಲ್ಡ್ವೆಲ್. ಓಕೆ, ಇದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಒನ್, ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ, ಓಕೆ, ಇದಕ್ಕೆ ಆಪ್ಷನ್ ಟು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ. ಪಿ ಕ್ಯೂ ಆರ್ ಎಸ್ ಯಾವ್ದು ಕರೆಕ್ಟ್ ಇದೆ? ಓಕೆ, ಫಸ್ಟ್ ಒನ್ ಆಪ್ಷನ್ 1 ಏನಾಗಿದೆ? ಸರಿಯಾದ ಉತ್ತರವಾಗಿರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಸರಸಿ ರುಹ ವೈರಿ ಶಬ್ದಕ್ಕೆ ಅರ್ಥವೇನು ಅಂತ ಕೇಳಿದ್ದಾರೆ. ಓಕೆನಾ, ಸೊ ಇದು ಒಂದು ಹೂವು, ಓಕೆ, ಫ್ಲವರ್ ಅಂತೆ. ಸೊ ಹಾಗಾಗಿ ಇದಕ್ಕೆ ಆ ಫ್ಲವರ್ ಇದಾದಾಗ ಏನಾಗುತ್ತೆ, ಇದು ಬಾಡುತ್ತಲ್ವಾ ಹೂವು. ಸೊ ಆಗಾಗ ಇದು ಸೂರ್ಯ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಏನು? ಸರಸಿ ರುಹ ವೈರಿ ಶಬ್ದದ ಅರ್ಥ ಏನು ಅಂದರೆ ಸೂರ್ಯ. ಓಕೆನಾ, ಸೂರ್ಯ ಎಂಬುದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕನೆಶುಮಾರಿ. ಓಕೆ, ಕಾನೆಶುಮಾರಿ ಇದಕ್ಕೆ ಸರಿಯಾದ ಉತ್ತರ ಜನಿಸಿದವರ ಗಣತಿ. ಇನ್ನು ನೆಕ್ಸ್ಟ್ ಒನ್, ಕನ್ನಡ ಇಂಗ್ಲೀಷ್ ನಿಘಂಟಿನ ಅದನ್ನು ಕೇಳಿದ್ದಾರೆ. ಸೊ ಇದು ಡಾಕ್ಟರೇಟ್ ಪದವಿಯನ್ನು ಪಡೆದಿರೋರು ಯಾರು ಅಂತ. ಇದಕ್ಕೆ ಫರ್ನಾಂಡ್ ಕಿಟಲ್. ಓಕೆ, ಫರ್ನಾಂಡ್ ಕಿಟಲ್ ಅವರು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಬುರ್ನಾಸು ಎಂದರೆ ಅಂತ ಕೇಳಿದರೆ, ಬುರ್ನಾಸು. ಓಕೆ, ಬುರ್ನಾಸು ಎಂದರೆ ಕಳಪೆ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಶಂಭೂಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ? ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಶೂದ್ರ ತಪಸ್ವಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 2 ಲೈನ್ ಕೊಟ್ಟಿದ್ದಾರೆ. ಸೊ ಯಾವ ಶಾಸನದ ಆರಂಭದ ಸಾಲು ಅಂತ ಕೊಟ್ಟಿದ್ದಾರೆ. ಇದು ತಮಟುಕಲ್ಲು ಶಾಸನ. ಯಾವುದು? ತಮಟುಕಲ್ಲು ಶಾಸನ ಸರಿಯಾದ ಉತ್ತರ ಆಗುತ್ತೆ. ನೀನು ಬಿಡು ಮಹಾನ್ ಬೃಹಸ್ಪತಿ ಎಂದು ವಾಕ್ಯದಲ್ಲಿ ಬೃಹಸ್ಪತಿ ಹಿಂಗಂದರೆ ಏನು ಅಂದರೆ ವ್ಯಂಗ್ಯಾರ್ಥ. ಓಕೆ, ವ್ಯಂಗ್ಯಾರ್ಥ ಇದು ಸರಿಯಾದ ಉತ್ತರ. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ, ಓಕೆ, ರವೀಂದ್ರನಾಥ್ ಟಾಗೂರರ ಸಾಹಿತ್ಯ ಉತ್ಕೃಷ್ಟವಾದುದು. ಇದಕ್ಕೆ ಆಪ್ಷನ್ ಎಲ್ಲರೂ ಕೂಡ ಇದನ್ನು ಹಾಕಿದರೆ ಆಪ್ಷನ್ 2 ಸರಿಯಾದ ಉತ್ತರವಾಗಿರುತ್ತೆ. ಓಕೆನಾ, ಸೊ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇರುತ್ತೆ. ಓಕೆನಾ, ನೀವೆಲ್ಲರೂ ಕೂಡ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಫ್ರೀ ಶಿಪ್ಪಿಂಗ್ ಇರುತ್ತೆ, ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ. ನಾವು ವಾಟ್ಸಪ್ಪಲ್ಲಿ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಗ್ಲೀಷ್ ಕೀ ಆನ್ಸರ್ ಬರುತ್ತೆ, ನೋಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.